ತ್ಯಾಗು ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಹೇಳೋ ಡೀಟೇಲ್ಸನ್ನೆಲ್ಲ ನೋಟ್ ಮಾಡಿಕೊಂಡು ರೈಡ್ ಮಾಡಿದ್ರೆ ತುಂಬ ವಿಷಯ ಹೊರಗೆ ಬರುತ್ತೆ. ನಾನು ಅವ್ರ ಆಫೀಸು ಮತ್ತು ಫ್ಯಾಕ್ಟ್ರಿನ ಇವಾಗೆ ರೈಡ್ ಮಾಡಕ್ಕೆ ಹೇಳ್ತೀನಿ ಸರ್. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ ಸರ್. ಹಲೋ, ಅಧಿಕಾರಿಗಳೆಲ್ಲ ರೌಂಡ್ ಅಪ್ ಮಾಡ್ಬಿಟ್ಟಿದಾರಪ್ಪ. ನಮ್ ಜಾಗದಲ್ಲ? ಹೌದಪ್ಪ, ಇನ್ಕಮ್ ಟ್ಯಾಕ್ಸ್ ರೈಡ್ ಅನ್ಸುತ್ತೆ. ರೈಡಾ? ಹೌದು, ತಕ್ಷಣ ಹೊರಟು ಬಾ. ಡಾರ್ಲಿಂಗ್, ಏನಾಯ್ತು? ಯಾಕೆ ಹಿಂಗಿದ್ದೀರಾ? ಕೇಳ್ತಿದ್ದೀನಲ್ವಾ, ಹೇಳಿ. ಆ ಹುಡುಗಿ ವಿಷಯ ತಲೆ ಕೆಡಿಸ್ತಾ ಇದೆ. ಇದೆಲ್ಲ ಆ ತ್ಯಾಗನ್ ಕೆಲ್ಸ. ಅವನ್ ನಿಮ್ಮನ್ನ ಏನು ಮಾಡ್ದಿರೋ ತರ ಬ್ಲೇಮ್ ಮಾಡ್ತಿದ್ದಾನೆ. ನೀವ್ ಬೇರೆ ಏನಾದ್ರೂ ಪ್ಲಾನ್ ಮಾಡಿ. ಡಾರ್ಲಿಂಗ್, ಚಿಂತೆ ಮಾಡ್ಬೇಡ. ಡಾರ್ಲಿಂಗ್, ಇಲ್ಲಿ ನೋಡಿ. ವಾಟ್? ಏನೋ ಬಿಳಿ ಕೂದ್ಲು ಸದಾ ನನಗೆ ದ್ರೋಹ ಮಾಡ್ತೇನೆ ನೀನು. ಅಣ್ಣ, ನಾನು ನಿಮ್ಗೆ ಎಷ್ಟು ವಿಶ್ವಾಸವಾಗಿದ್ದೆ ಅಣ್ಣ. ನನ್ನ ನಂಬಿ ಅಣ್ಣ, ನಾನು ನಿಮ್ಗೆ ದ್ರೋಹ ಮಾಡ್ತೀನಿ ಅಣ್ಣ. ನಾವು ಹಾಕಿದ ಪ್ಲಾನ್ ಅಣ್ಣ. ಬೇಡ ಅಣ್ಣ, ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ಹೇಳ್ದಿರೋದೆಲ್ಲ ನಡೆದೋಯ್ತಣ್ಣ. ನಾನು ಹೋಗಿ ನಿಮ್ಗೆ ದ್ರೋಹ ಮಾಡ್ತೀನಿ ಅಣ್ಣ. ನನ್ನ ನಂಬಿ ಅಣ್ಣ. ಅಣ್ಣ ಅಣ್ಣ, ನಂಬಿ ಅಣ್ಣ. ನಾ ಸತ್ಯವಾಗ್ಲೂ ನಿಮ್ಗೆ ದ್ರೋಹ ಮಾಡ್ತೀರ ಅಣ್ಣ. ನಂಬಿ ಅಣ್ಣ, ನಿಮ್ಮನ್ನೇ ನಂಬಿದ್ದೀನಿ ಅಣ್ಣ. ನನ್ನೇನು ಮಾಡಬೇಡ ಅಣ್ಣ. ಜೀವನ ಪೂರ್ತಿ ನಿಮಗೆ ನಾನು ಋಣಿಯಾಗಿರ್ತೀನಿ ಅಣ್ಣ. ಏನು ಮಾಡಬೇಡಿ ಅಣ್ಣ. ನಿಮ್ಗೆ ನಾನು ದ್ರೋಹ ಮಾಡಲ್ಲ ಅಣ್ಣ. ಏನ್ ಸೆಲ್ವಾ, ನನ್ನ ನೋಡ್ತಿದ್ರೆ ನಿನ್ಗೆ ಹೆಂಗ್ ಕಾಣಿಸ್ತಿದೆ? ತೋಡೋ ಹಳ್ಳನ 5 ಅಡಿನ 6 ಅಡಿನ ಅಂತ ಗೊತ್ತಿಲ್ಲದೆ ತೋಡ್ತಿದ್ಯಾ ಅನ್ಸುತ್ತೆ. ನಿನ್ ಚಮಚ ಒಬ್ಳು ನನ್ ಪಕ್ಕದಲ್ಲೇ ಭದ್ರವಾಗಿದ್ದಾಳೆ. ತ್ಯಾಗು, ಏನ್ ಹೇಳ್ತಾ ಇದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ನಿನ್ಗೆ ಏನು ಅರ್ಥ ಆಗಲ್ಲ. ನಿನ್ ಚಮಚ ಒಂದು ನನ್ನ ಹತ್ರ ಇದೆ, ಅದು ನನ್ನ ಹತ್ರ ಹೇಗ್ ಬಂತು ಅಂತ ಯೋಚನೆ ಮಾಡು. ಗೊತ್ತಿದ್ದು ನನಗ್ ದ್ರೋಹ ಮಾಡ್ದಲ್ಲ. ನೀನು ಒಂದ್ ದಿವಸ ಸಿಕ್ಕಾಕೋತ್ಯಾ, ಅವಾಗ ಗೊತ್ತಾಗುತ್ತೆ ನಾನ್ ತೋಡೋ ಹಳ್ಳ ಸೈಜ್ ಕರೆಕ್ಟ್ ಆಗಿದ್ಯಾ ಅಂತ. ಏನಾದ್ರೂ ಇದ್ರೆ ಹೇಳು, ನೇರವಾಗಿ ಬಂದು ಭೇಟಿ ಆಗ್ತೀನಿ. ಹೇಳ್ತೀನಿ, ಉಪ್ಪಿನಕಾಯಿಗೆ ಉಪ್ಪಿಲ್ಲ ಅಂತ. क्या त्यागू, क्या कर रहे आप साथ मिलकर? ಸರ್, ಇನ್ನೂ ಸ್ವಲ್ಪ ಟೈಮ್ ಕೊಡಿ. ವಿಷಯ ನಾವು ಮುಗಿಸಿದ್ಮೇಲೆ ನಾವೇ ನಿಮ್ಮ ಮುಂದೆ ಬಂದು ನಿಲ್ತೀವಿ. ಸರ್, ಹೊಸದಾಗಿ ಒಂದು ಪ್ಲಾನ್ ಮಾಡಿದ್ದೀನಿ. ಎಲ್ಲ ಕೂಲಿ ಕೆಲ್ಸದವರು, ನಾವೇ ಮಾಡಿಸಿರೋದು ಅಂತ ಯಾರಿಗೂ ಗೊತ್ತಾಗಲ್ಲ. अच्छा, ನಾಳೆ ನಮಗೆ ತಲುಪ್ತಾ ಇರುವಂತ ಒಟ್ಟು ವಿಗ್ರಹಗಳ ಬೆಲೆ 100 ಕೋಟಿ ರೂಪಾಯಿ. ಅದು ಪೊಲೀಸಿಗೆ ಗೊತ್ತಾಗ್ದಂಗೆ ನಾವೇನಾದ್ರೂ ಎಸ್ಕೇಪ್ ಮಾಡಿದ್ರೆ ಇನ್ಮೇಲೆ ಬರೋಂಥ ಎಲ್ಲ ಇಲ್ಲಿಗಲ್ ಡೀಲ್ಸು ನಮ್ದೇನೆ. ಆದರೆ ಅದರಲ್ಲೊಂದು ಪ್ರಾಬ್ಲಮ್ ಇದೆ. ಆ ಪೊಲೀಸ್ ಕಮಿಷನರ್ ಸುಬ್ರಹ್ಮಣ್ಯಂ. ಆದರೆ ಅದು ಸಾಧಾರಣವಾದ ವಿಷಯ ಅಲ್ಲ. ಈ ಡೀಲ್ ಮುಗಿಸಿದ್ರೆ ನನ್ಗೇನ್ ಲಾಭ? ತ್ಯಾಗು, ನಿನ್ನ ಬಿಸ್ನೆಸ್ಸಲ್ಲಿ ಯಾವುದ್ರಲ್ಲೂ ನಾವು ತಲೆನೇ ಇಡೋದಿಲ್ಲ. ಅದೇ ಥರ ನಮ್ಮ ಬಿಸ್ನೆಸ್ ಎಲ್ಲದರಲ್ಲೂ ನಿನಗೆ 20% ಕಮಿಷನ್ ನಿನ್ನ ಪಾಕೆಟಿಗೆ ಬಂದು ಸೇರುತ್ತೆ. ಅಣ್ಣ ಹೇಳಣ್ಣ, ಏನಾಯ್ತು ಅಣ್ಣ? ಕೇಳ್ತಿದ್ದೀವಲ್ಲ, ಹೇಳಿ ಅಣ್ಣ. ಕಡಿಸ್ಕೊಳಕ್ ರೆಡಿ ಇರೋ ಕುರಿ ಥರ ತಲೆ ಬಗ್ಸ್ಕೊಂಡಿದ್ದೀರಲ್ಲ, ಹೇಳಿ ಅಣ್ಣ. ಕೊಲೆ ಮಾಡ್ತೀರೇನ್ರೋ? ಏನಣ್ಣ ಹೀಗೆ ಕೇಳ್ಬಿಟ್ಟೆ? ಇದಕ್ಕೆ ಅಲ್ವಾ ನಾವು ಇಷ್ಟು ದಿನ ಕಾಯ್ತಿದ್ದು? ಮ್ಯಾಟ್ರ್ ಏನು ಅಂತ ಹೇಳೋಣ.
ನಾವೆಲ್ಲ ನೋಡ್ಕೋತೀವಿ. ಏಯ್ ನೀವ್ ಅನ್ಕೊಂಡಂಗೆ ಸಾಧಾರಣವಾದ ಮ್ಯಾಟ್ರ್ ಅಲ್ಲ ಇದು. ಸಿಗಾಕೊಂಡ್ರೆ ಕುಯ್ದು ಬಿಸಾಕ್ಬಿಡ್ತಾರೆ. ಮಾಲಿನ ಬೆಲೆ ಪೂರ್ತಿ 500 ಕೋಟಿ. ಸುಂದರ್ ಮತ್ತೆ ಸೆಲ್ವ ಇದನ್ನ ನನ್ನನ್ನೇ ಮಾಡಕ್ ಹೇಳಿದ್ದಾರೆ. ಮಾಲು ಕೈಗೆ ಬರಕ್ ಮುಂಚೆನೆ ಪೊಲೀಸ್ ಹತ್ರ ಹೇಳಿ ರೈಡ್ ಮಾಡಕ್ ಹೇಳಿದ್ದಾರೆ. ಆದ್ರೆ ಅದಕ್ ಮುಂಚೆ ಸರಿಯಾಗಿ ಪ್ಲಾನ್ ಮಾಡಿ ಮಾಲ್ನ ನಾವು ಟೇಕಪ್ ಮಾಡಿದ್ರೆ ಸೆಟ್ಲ್ ಆಗ್ಬಿಡ್ಬೋದು. ಏನೋ ಹೇಳ್ತೀರಾ? ಅಣ್ಣ ನೀವ್ ಹೇಳೋದೆಲ್ಲ ಕರೆಕ್ಟು. ಇದೆಂಗ್ ನಾವುಗಳು ಮಾಡೋದು? ಈಗ್ಲಿಂದ ಮ್ಯಾಟ್ರ್ ಮಾಡೋದಕ್ಕೆ ರೆಡಿ ಆಗಿರಿ. ಹೊಡೆದ್ರೆ ಪೂರ್ತಿ ಸೆಟ್ಲ್ ಆಗ್ಬೋದು. ಸರಿನಾ? ಲೈ ಬಾರೋ. ಲೈ ಮಗ, ಇದನ್ನು ನಾವೇ ಮಾಡಿದ್ರೆ ಹೇಗೋ? ಏ ಸೀತಾ, ಏನೇ ಮಾತಾಡ್ದ? ಟೈಮ್ ಆಗ್ತಿದೆ, ಬೇಗ ಬಾ. ಹೇ ಶರಣ್ಯ, ಹಾಯ್. ಏ ಸೀತಾ, ಅವಳನ್ನ ಯಾಕೆ ಕರ್ಕೊಂಬಂದೆ? ನೆಮ್ಮದಿಯಾಗಿ ಲವ್ ಮಾಡಕ್ ಬಿಡ್ತಾಳ ನೋಡು. ಅವಳೊಬ್ಳು ತಲೆ ಕೆಟ್ಟವಳು ಕಣೆ. ನಿನಗ್ ಟೈಮ್ ಆಯ್ತು ಅಂದ್ರೆ ನೀನ್ ಹೊರಡೆ, ನಾನ್ ಬರ್ತೀನಿ. ಸರಿ ಸರಿ, ನಾನ್ ವೇಟ್ ಮಾಡಿ ಸಾಯ್ತೀನಿ, ಬೇಗ ಬಾ. ಸೀತಾ, ಮಗ ಎತ್ಕೊಳ್ಳೋ. ಕಮಿಷನರ್ ಮಗಳನ್ನ ಎತ್ತಾಕೊಂಬರ್ಬೇಕಾಗಿರೋ ಕುಮಾರ್ನ ಹುಡುಗರ್ನ ಹಾಕೊಂಡು ಎತ್ತಾಕೊಂಬಂದು ರೌಡಿ ತ್ಯಾಗ ಮುಗಿಸ್ಬಿಟ್ಟ. ಲೇ, ಮಾಡೋ ಕೆಲ್ಸಗಳಲ್ಲೇ ತುಂಬಾ ಕೆಟ್ಟ ಕೆಲಸ ಅಂದ್ರೆ ದೇವ್ರ ವಿಗ್ರಹ ಕದಿಯೋದು. ದೇವ್ರ ಕಣೋ, ಕಣ್ ಕಿತ್ಕೊಂಡ್ಬಿಡ್ತಾನೆ. ನೇರವಾಗಿ ಬಂದು ಕಿತ್ಕೊಳ್ಳಲ್ಲ, ಮರೆಯಲ್ಲಿ ಬಂದು ಗೊತ್ತಾಗ್ದಾಗ ಕಿತ್ಕೋತಾನೆ. ರೌಡಿ ಬೇಬಿ, ನನ್ನ ಮಿಂಚೋ ಹುಳುವೆ, ನೀ ಹತ್ರ ಬಾರೆ. ಸರ್. ಏನಪ್ಪಾ, ಏನಾಯ್ತು? ಅವನೇನಾದ್ರೂ ಬಾಯ್ ಬಿಟ್ನಾ? ರೌಡಿ ಬೇಬಿ ಎಲ್ಲ ಕಕ್ತಿದ್ದಾನೆ. ಮುಗಿಸ್ಬಿಟ್ಟು ಕಾಲ್ ಮಾಡ್ತೀನಿ. ಬೇಗ ಮುಗ್ಸಪ್ಪ, ಈಗಾಗಲೇ ಡಿಪಾರ್ಟ್ಮೆಂಟ್ಗೆ ತುಂಬಾ ಪ್ರೆಷರ್ ಕೊಡ್ತಾ ಇದೆ. ನೀವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾನೇ ಕಾಲ್ ಮಾಡ್ತೀನಿ. ರೌಡಿ ಬೇಬಿ, ರೌಡಿ ಬೇಬಿ. ರೌಡಿ ತ್ಯಾಗ ಸೇಟನ್ನ ಬಿಟ್ಬಿಟ್ಟು ಸುಂದ್ರನ್ನ
ಮತ್ತೆ ಸೆಲ್ವನ್ ಇಟ್ಕೊಂಡು ಬೇರೆ ದಾರಿ ಹುಡ್ಕೊಂಡ. ಆದ್ರೆ ಸೆಲ್ವ ಅವ್ರ ಹುಡುಗರೆಲ್ಲ ಅವ್ರ ಹತ್ರ ಯಾವ ಡೀಲ್ ಇಟ್ಕೋಬಾರ್ದು ಅಂತ ಕಟ್ ಮಾಡ್ಬಿಟ್ಟ. ಅದರಿಂದ ದೇವ್ರ ವಿಗ್ರಹದಿಂದ ಅವನ್ ದೂರ ಆಗ್ಬಿಟ್ಟ. ಅದರಿಂದ ತ್ಯಾಗ ಎಲ್ಲಾರನ್ನೂ ಕಟ್ ಮಾಡಿಬಿಟ್ಟು ಹೊಸ ದಾರಿ ಒಂದು ಹುಡ್ಕೊಂಡ. ಆಗ್ಲೇನೆ ಈ ವಿಗ್ರಹ ಕದಿಯೋ ವಿಷಯದಲ್ಲಿ ನಾನು ಒಳಗಡೆ ಬಂದೆ. ಪೂರ್ತಿ ವಿಗ್ರಹದ ಬೆಲೆ 200 ಕೋಟಿ. ಹೊಡೆದ್ರೆ 50-50 ಅಂತ ಅವಾಗಲೇ ಒಂದು ಡೀಲ್ ಮಾಡ್ಕೊಂಡಿದ್ದು. ಕುಮಾರನ್ ಕೊಲೆ ಕೇಸಲ್ಲಿ ಅವ್ರ ಫ್ರೆಂಡು ಮೂರ್ತಿ ಮೇಲೆ ಆರೋಪ ಹಾಕಿ ಸಿಕ್ಕಾಕ್ಸ್ಬಿಟ್ಟು. ಆದ್ರೆ ಅವನು ಪೊಲೀಸಿಂದ ತಪ್ಪಿಸ್ಕೋತಾನೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಏನಣ್ಣ ಹೇಳ್ತಿದ್ಯಾ? ನಾನ್ ಮಾಡದ್ನ? ಅಣ್ಣ ಏನ್ ನಡೀತಣ್ಣ? ತಮ್ಮ ಕೊಲೆ ಮಾಡಿರಲ್ಲ, ಪ್ಲೇಯರ್ ಹಾಕಿ ಮಾಡಿಸಿರೋದಿದು. ಎಲ್ಲಾನು ನಿನ್ನಿಂದಾನೆ. ಹೇಳದ್ ನಂಬಿ ಅಣ್ಣ, ನಾನ್ ಕೊಲೆ ಮಾಡಿಲ್ಲ ಅಣ್ಣ. ಮತ್ತಿನ್ಯಾರೋ ಮಾಡಿದ್ದು. ಆದ್ರೆ ಮೂರ್ತಿ ಬಂದು ನಮ್ ಬಗ್ಗೆ ನಿಮ್ ಹತ್ರ ಹೇಳಿ ತಗ್ಲಾಗ್ತಾನೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಪೊಲೀಸ್ 200 ಕೋಟಿ ರೂಪಾಯಿ ವಿಗ್ರಹ ಎಲ್ಲಿ ಇದೆ ಅಂತ ನನಗ್ ಮಾತ್ರ ಗೊತ್ತು. ನಿಮ್ಮಿಂದ ಏನೂ ಮಾಡಕ್ಕಾಗಲ್ಲ. ಮಾಲ್ ಸಿಗದೆ ಇರೋ ತರ ಮಾಡ್ತೀನಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಏನೂ ಮಾಡಕ್ಕಾಗಲ್ಲ. ಸರ್, ವಿಗ್ರಹ ಎಲ್ಲಿದೆ ಅನ್ನೋ ಸತ್ಯನ ಕಲಿ ಕಕ್ಬಿಟ್ಟ. ಏಯ್ ಪೊಲೀಸು, ವಿಗ್ರಹ ಎಲ್ಲಿದೆ ಅಂತ ನಿನ್ಗೆಂಗ್ ಗೊತ್ತು? ಏಯ್ ಕೇಳ್ದೆ ತಾನೇ? ಹೇಳೋ. ಇವತ್ ನೈಟ್ ಒಳಗೆ ನಮ್ಮವ್ರು ಸೀಸ್ ಮಾಡ್ಬಿಡ್ತಾರೆ. ಏಯ್ ಹೆಂಗೋ? ನೀವ್ ಆಗ್ಬೇಕಾಗಿರೋ ಫಾರ್ಮಾಲಿಟೀಸ್ ಹೆಂಗೋ? ನಾನಿಲ್ಲಿರ್ಬೇಕಾದ್ರೆ ಪೊಲೀಸ್ ಏನೋ ಪ್ಲಾನ್ ಮಾಡ್ತಾ ಇದ್ಯಾ? ಯಾವ್ದು ನಡೆಯೋದಿಲ್ಲ. ಆಮೇಲೆ ಹೇಳು. ಏಯ್ ಪೊಲೀಸು, ಹೇಳೋ. ರೌಡಿ ಬೇಬಿ ಯಾರು ಅಂತ ಗೊತ್ತಾಗ್ಬೇಕಾ? ಸ್ವಲ್ಪ ಇರೋ. ಸಾದೇಕ್ ಸರ್, ಪೀಸ್ನ ಕರ್ಕೊಂಡ್ ಬಾ. ಓಕೆ ಸರ್. ಕಲಿ, ಅಲ್ ನೋಡು, ಮಗು ಲಡ್ಡು ತರ ಬರ್ತಾ ಇದೆ. ಆ ಮಗುನೇ ನಿನ್ ವಿರುದ್ಧವಾಗಿ ಅಪ್ರೂವರ್ ಆಗಿದೆ.
ಸಾದೇಕ್ ತಲೆನ ಸ್ವಲ್ಪ ಮೇಲೆ ತೋರ್ಸು, ಕಲಿ ನೋಡ್ಲಿ ಅಪ್ರೂವರ್ ಆಗಿದ್ದು ಲಡ್ಡುನ ಟಾರುಂಡೆನ ಅಂತ. ಮತ್ತೆ ಈ ಫಾರ್ಮಾಲಿಟೀಸ್ ಅನ್ವಲ್ಲ, ಅದೇನಂತ ಗೊತ್ತಾಗ್ಲಿಲ್ಲ ಅಲ್ಲ? ಅದು ಇದೆ, ನಮ್ಮ ದೇಶದ ಸಂಸ್ಕೃತಿನ ಇನ್ನೊಂದು ದೇಶಕ್ಕೆ ಮಾರುವಂತ ನಿನ್ನಂತ ಸಮಾಜ ಘಾತಕರನ್ನ ಕರ್ನಾಟಕ ಪೊಲೀಸರು ಬಿಡೋದಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ ಕಣೋ. ಈಗ ನಿನಗೆ ಗೊತ್ತಾಗತ್ತೆ ಕಣೋ ಕರ್ನಾಟಕ ಪೊಲೀಸ್ನ ಪವರ್. ಬೇಡ ಬೇಡ ಬಿಟ್ಬಿಡು.